ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಜೀವನ ಶೈಲಿಯಿಂದ ಯಾರು ನಿಮ್ಮ ಸಂಪರ್ಕದಲ್ಲಿರ್ತಾರೆ, ನಿಮ್ಮ ಬಂಧುಗಳಾಗ್ಬೋದು, ಸ್ನೇಹಿತರಾಗ್ಬೋದು ಅಥವಾ ಆತ್ಮೀಯರಾಗಬಹುದು, ಅವರಿಗೆ ಸ್ವಲ್ಪ ಬೇಸರವಾಗುತ್ತೆ. ಯಾಕೆ ಈ ರೀತಿ ನಡ್ಕೊಳ್ತೀರಿ ಅನ್ನುವಂಥದ್ದು ಪ್ರಶ್ನೆಗಳನ್ನು ನಿಮ್ಮನ್ನು ಮಾಡಬಹುದಾಗಿರುತ್ತೆ. ತಂತ್ರಜ್ಞಾನದ ವಿಚಾರದಲ್ಲಿ ಸ್ವಲ್ಪ ಕೊರತೆಯಾಗಿ ನಷ್ಟವನ್ನು ಅನುಭವಿಸ್ತೀರಿ. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಬದಲಾಯಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಸ್ನೇಹಿತರ ಮನೆಯಲ್ಲಿ ಶುಭ ಸಮಾರಂಭಕ್ಕೆ ಹೋಗ್ತಕ್ಕಂತಹ ಯೋಚನೆಗಳು ಬರುತ್ತೆ, ಅದಕ್ಕೆ ಅವಕಾಶಗಳಿರುತ್ತೆ. ಆದರೆ ಯಾವುದೋ ಕೆಲಸದ ನಿಮಿತ್ತದಿಂದ ಅಲ್ಲಿಗೆ ಹೋಗಲಿಕ್ಕೆ ಕಷ್ಟ ಆಗಬಹುದು ಅಥವಾ ಆ ಒಂದು ಕಾರ್ಯ ತಪ್ಪಿ ಹೋಗಬಹುದು ಅನ್ನುವಂಥದ್ದು. ಈ ರೀತಿಯ ದಿನವನ್ನು ನೋಡಿದಾಗ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರ್ತಕ್ಕಂಥದ್ದಾಗತ್ತೆ. ಅಂದುಕೊಂಡದ್ದು ಯಾವುದೂ ಆಗ್ತಾ ಇಲ್ಲ ಅಂತ ಹೇಳಿ ಅಥವಾ ಯಾರೋ ನನ್ನನ್ನು ಪ್ರಶ್ನೆ ಮಾಡೋ ಹಾಗೆ ಆಗ್ತಾ ಇದೆ ಅಂತ ಹೇಳಿ ಕೋಪಗೊಳ್ತೀರಿ. ಆ ಕೋಪದಿಂದ ಏನೆಲ್ಲ ಆಗಬೇಕೋ ಅದೆಲ್ಲವೂ ಕೂಡ ಹಾಗೆ ಉಳಿದು ಏನು ಆಗಬಾರದೋ ಅಂಥದ್ದೆಲ್ಲ ನಡೆದು ಹೋಗುವಂಥದ್ದಾಗತ್ತೆ. ತಾಯಿಯವರ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಏರುಪೇರಾಗ್ತಕ್ಕಂಥದ್ದಿದೆ. ತುಂಬ ದೊಡ್ಡ ಸಮಸ್ಯೆ ಅಥವಾ ಆತಂಕವನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಕೆಲಸಗಳನ್ನು ನೀವು ಮೊದಲು ಗೌರವಿಸಬೇಕು, ಆನಂತರದಲ್ಲಿ ಬೇರೆಯವರಿಂದ ನಿರೀಕ್ಷಿಸಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಈಶ್ವರನನ್ನು ಅಥವಾ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬತಕ್ಕಂತಹ ಮಂತ್ರವನ್ನು 11 ಸಲ ಪಠನೆ ಮಾಡಿ, ತಾಯಿಯವರ ಆರೋಗ್ಯದಲ್ಲಿ ಆಗತಕ್ಕಂತಹ ವ್ಯತ್ಯಾಸಗಳು ಕಡಿಮೆಯಾಗಲಿ, ಅವರು ಆರೋಗ್ಯವಂತರಾಗಲಿ, ಶುಭವಾಗಲಿ. ವೃಷಭರಾಶಿ. ಸಹೋದರ ವರ್ಗದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ದುಡ್ಡಿಗೋ ಆಸ್ತಿಗೋ ಅಥವಾ ಇನ್ಯಾವುದೋ ಮನೆಯ ಆಂತರಿಕ ವಿಚಾರಕ್ಕೋ ಗಲಾಟೆಗಳಾಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದು, ಮನಸ್ತಾಪವಾಗ್ತಕ್ಕಂಥದ್ದು, ಮಾತನ್ನು ಬಿಡ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರಬಹುದು. ಆರ್ಥಿಕವಾದಂತಹ ಸಮಸ್ಯೆ ಉಂಟಾಗತ್ತೆ. ನಾವೇ ಮಾಡಿಕೊಳ್ಳುವಂಥದ್ದು ನಮಗೆ ಏನಿದೆಯೋ ಎಷ್ಟಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಡತಕ್ಕಂತಹ ಮನೋಭಾವ ಯಾವಾಗ ಕಡಿಮೆ ಆಗುತ್ತೆ ಆಗ ನಾವು ತೊಂದರೆಯನ್ನು ಮಾಡಿಕೊಳ್ತೀವಿ. ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ ಎಂಬತಕ್ಕಂತಹದ್ದು ಅನುಭವದ ಮಾತು. ಅಂದರೆ ನಮಗೆ ಎಷ್ಟಿದೆಯೋ ಅಷ್ಟನ್ನು ನಾವು ನಮ್ಮದಾಗಿಸಿಕೊಂಡು ಸದ್ವಿನಿಯೋಗ ಮಾಡಿಕೊಂಡು ಅದರಿಂದ ಆಗತಕ್ಕಂತಹ ಅನುಕೂಲಗಳಿಂದ ಸಾರ್ಥಕತೆಯನ್ನು ಪಡಿತಕ್ಕಂಥದ್ದು ಮುಖ್ಯವಾಗುತ್ತೆ. ಅದನ್ನು ಹೊರತಾಗಿ ಕಂಡಿದ್ದು ಕೇಳಿದ್ದು ಎಲ್ಲವೂ ನನ್ನದಾಗಬೇಕು ಅಂತಕ್ಕಂತಹ ವಿಚಾರ ಏನಿದೆ ಅದು ಯಾವಾಗಲೂ ಕೂಡ ಅಸಮಾಧಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ನಿಜವಾದಂತಹ ಸ್ನೇಹಿತರು ನಿಮ್ಮ ವರ್ತನೆಯಿಂದ ನಿಮಗೆ ಸರಿಯಾದಂತಹ ರೀತಿಯಲ್ಲಿ ಸಹಕಾರವನ್ನು ನೀಡದೇ ಇರತಕ್ಕಂಥದ್ದಾಗಬಹುದು, ನಿಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದಾಗ್ಬೋದು, ಅಥವಾ ನೀವು ಹೇಳಿದಾಗ ಅಥವಾ ನೀವು ಕೇಳಿದಾಗ ಅವರಿಂದ ಯಾವುದೇ ರೀತಿಯ ಸಹಕಾರ ಸಿಕ್ಕದೇ ಇರುವಂಥದ್ದು ಆಗಬಹುದು ಅಂತಕ್ಕಂಥದ್ದು. ಕೆಲಸ ಮುಂದೂಡಿಕೆ ಆಗೋದ್ರಿಂದ ಬೇಸರವಾಗುತ್ತೆ. ಯಾವುದೋ ಕೆಲಸವನ್ನು ಈಗ ಆಗಬೇಕು ಅಂತ ಹೇಳಿ ಅಂದುಕೊಂಡಿರ್ತೀರಿ, ಆದರೆ ಅದು ಮುಂದಕ್ಕೆ ಹೋಗುತ್ತೆ, ಬೇಸರವಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣುವಂಥದ್ದಿದೆ. ಪ್ರಮುಖವಾದಂತಹ ನಿರ್ಧಾರಗಳು ಖಂಡಿತವಾಗಿ ಆಗದೇ ಇರತಕ್ಕಂಥದ್ದು. ಇವೆಲ್ಲ ಒಂದೊಂದಾಗಿ ಆಲೋಚನೆ ಮಾಡಿದಾಗ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚು ಬರ್ತಕ್ಕಂಥದ್ದು ಆಗತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಅಸಮಾಧಾನದ ವಾತಾವರಣ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಎಲ್ಲವೂ ಇದೆ ಆದರೆ ನೆಮ್ಮದಿ ಮಾತ್ರ ಇಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ. ತಾಳ್ಮೆ ಇರಲಿ. ನಕಾರಾತ್ಮಕವಾದಂತಹ ಯಾವುದೇ ಚಿಂತನೆಗಳು ಮನಸ್ಸಿಗೆ ಬರದೇ ಇರುವ ಹಾಗೆ, ಬಂದರೂ ಕೂಡ ಅದರಿಂದ ಏನೂ ಕೂಡ ತೊಂದರೆ ಆಗದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಬೇರೆಯವರು ಸ್ಪಂದಿಸೋದಿಲ್ಲ, ಬೇರೆಯವರ ಸಹಕಾರ ಸಿಕ್ಕೋದಿಲ್ಲ. ಸ್ವಾಭಾವಿಕವಾಗಿ ಇದು ಬೇಸರ ಆಗಬಹುದು, ಆದರೆ ಆ ಕಷ್ಟಕ್ಕೆ ಕಾರಣ ಏನು, ನಿಮ್ಮ ಬೇಸರಕ್ಕೆ, ನೋವಿಗೆ, ಮನಸ್ಸಿಗೆ ಆಗ್ತಾ ಇರ್ತಕ್ಕಂತಹ ಅಹಿತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಗಮನಿಸ್ಕೊಂಡಾಗ ನೀವೇ ಅದಕ್ಕೆ ಮೂಲ ಕಾರಣರಾಗಿರ್ತೀರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು.
ಆತುರವಾದಂತಹ ಯಾವ ನಿರ್ಧಾರಗಳು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಯಾವಾಗ ನಮ್ಮ ಕೈಯಲ್ಲಿ ಹಣ ಇರೋದಿಲ್ವೋ, ಯಾವಾಗ ನಾವು ಅಂದ್ಕೊಂಡಿದ್ದಾಗೋದಿಲ್ವೋ, ಎಲ್ಲವೂ ಕೂಡ ನಮಗೆ ವಿರುದ್ಧವಾದಂತಹ ಫಲಗಳನ್ನು ಕೊಡ್ತಾ ಇರುತ್ತೋ ಅಂತಹ ಸಂದರ್ಭದಲ್ಲಿ ಸಿಟ್ಟಿನಿಂದ ಯಾವ ನಿರ್ಧಾರಗಳನ್ನು ಮಾಡಬಾರ್ದೋ ಅಂತಹದ್ದೇ ನಿರ್ಧಾರಗಳನ್ನು ಮಾಡುವ ಹಾಗಾಗತ್ತೆ. ಆದರೆ ತಾಳ್ಮೆಯನ್ನು ಕೆಟ್ಟರೆ, ಧೃತಿಗೆಟ್ಟರೆ ಆ ರೀತಿಯ ನಿರ್ಧಾರಗಳು ನಡೆದು ಹೋಗುತ್ತೆ ಎನ್ನುವಂಥದ್ದು. ಅದಕ್ಕೆಲ್ಲ ಸ್ವಲ್ಪ ವಿವೇಚನೆ ಬೇಕಾಗತ್ತೆ. ನಿದ್ದೆ ಇಲ್ಲದೆ ಆಯಾಸದಿಂದ ಶರೀರದಲ್ಲೂ ಕೂಡ ತೊಂದರೆಯಾಗ್ತಕ್ಕಂಥದ್ದಿದೆ. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಭವಿಷ್ಯದ ಚರ್ಚೆಯನ್ನು ಮಾಡ್ತೀರಿ. ನಾವು ಮಾಡ್ತಾ ಇರ್ತಕ್ಕಂತಹ ವ್ಯವಹಾರ ಮುಂದಿನ ದಿನಮಾನದಲ್ಲಿ ಅಥವಾ ಮುಂದೆ ಬರತಕ್ಕಂತಹ ಕೆಲವು ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣ್ಬೋದು, ಯಾವ ಮಟ್ಟಕ್ಕೆ ಇರ್ಬೋದು, ಅಥವಾ ಅಲ್ಲಿ ಏನು ಸಮಸ್ಯೆಗಳಾಗ್ಬೋದು, ಯಾವ ಬದಲಾವಣೆಯ ಅವಶ್ಯಕತೆ ಇದೆ ಇತ್ಯಾದಿಗಳೆಲ್ಲ ಚರ್ಚೆಗೆ ಬರುವಂಥದ್ದು ಬಹಳ ಮುಖ್ಯವಾದಂತಹ ಘಟ್ಟವಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ. ಪ್ರಯಾಣ ಮಾಡೋದರಿಂದ ತುಂಬ ಆಯಾಸವಾಗುತ್ತೆ, ಆದರೆ ಅನಿವಾರ್ಯ, ಮಾಡಲೇಬೇಕಾದಂತಹ ಪರಿಸ್ಥಿತಿ. ಅದನ್ನು ಗಮನಿಸಿಕೊಂಡು ನೀವು ಮುಂದುವರಿಬೇಕಾದಂಥದ್ದು. ದೊಡ್ಡವರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅವರ ಮಾತಿನಲ್ಲಿ ಏನು ಸಾರ ಇದೆ, ಏನು ಸತ್ವ ಇದೆ, ಅನುಭವದ ವಾಕ್ಯ ಏನು, ಅದನ್ನು ತಿಳಿಬೇಕಾದಂಥದ್ದು, ಅರಿಬೇಕಾದಂಥದ್ದು, ಅದರ ಗುಟ್ಟನ್ನು ನೀವು ಆಸ್ವಾದಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಮನೆ ಹಾಗೂ ವೃತ್ತಿಯಲ್ಲಿ ಅನನುಕೂಲ. ಮನೆಯಲ್ಲೂ ಕೂಡ ಏನೋ ಅನುಕೂಲತೆಗಳಿಲ್ಲ, ವೃತ್ತಿಯಲ್ಲೂ ಕೂಡ ಏನೋ ಅನುಕೂಲ ಆಗ್ತಾ ಇಲ್ಲ. ಅಂದರೆ ಬೇರೆ ಅನುಕೂಲ ಅಂದ ತಕ್ಷಣ ಲೌಕಿಕವಾಗಿ ಯೋಚನೆ ಮಾಡೋದು ಬೇಡ, ಸಮಾಧಾನ ಆಗ್ತಾ ಇಲ್ಲ, ಒಳ್ಳೆಯದಾಗ್ತಾ ಇಲ್ಲ ಅನ್ನುವಂತಹ ಭಾವನೆಗಳು. ಮದುವೆ ವಿಚಾರ ಚರ್ಚೆಗೆ ಬರುತ್ತೆ, ಆದರೆ ಬರೀ ಚರ್ಚೆಯಾಗಿ ಅಷ್ಟೇ ಉಳಿಯುತ್ತೆ ಎನ್ನುವಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ಮಟ್ಟಿನ ಮಾತುಕತೆಯಾಗತ್ತೆ. ಮನೆಯಲ್ಲಿ ತಂದೆ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರು ಬೇರೆ ಬೇರೆ ವಾಸ ಮಾಡಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರಬಹುದು. ಅದನ್ನು ಗಮನಿಸಿ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.